ಕರ ಅಪ್ಪ ನಾವು ಸೀತಾ ಸರ್ಕಲ್ ಸರಕೆರೆಯಿಂದ ಬರ್ತಿರೋದಪ್ಪ. ಅಪ್ಪ ನಿಮ್ಮ ಹೆಸರು? ಸುಬ್ರಹ್ಮಣ್ಯ ಭಟ್ಟ. ಸುಬ್ರಹ್ಮಣ್ಯ ಭಟ್ಟ. ಅಪ್ಪ ನೀವು ಸರಕೆರೆಗೆ ಬಂದು ಎಂತಗೋಸ್ಕರ ನಿಮ್ಮ ಮನೆಗೆ ಆರೋಗ್ಯ ದೇವತೆನ ಬೈ ಮಾಡಿದ್ದಪ್ಪ? ನನಗೆ ಶುಗರ್ ಇತ್ತು. ಅದು ನಮ್ಮ ಮನೆಯೊಳಗೆ ಹೋಗ್ತಾ ಇದ್ಲು. ಹಾಗೆ ನಂಗೆ ಕಡಿಮೆ ಆಗಿದೆ, ನೀವು ಟ್ರೈ ಮಾಡಿ ಅಂದ್ಲು. ಆಯ್ತು ತಗೊಂಬ ಅಂತ ಹೇಳಿದೆ. ತಂದ್ಲು. ಇಡೀ ರಾತ್ರಿ ತೊಗೊಳ್ತೀನಿ. ಪೂರ್ತಿ ರಾತ್ರಿ ತೊಗೊಳ್ತೀನಿ. 9:30 ಬೆಳಗ್ಗೆ 4 ಗಂಟೆವರೆಗೆ ತೊಗೊಳ್ತೀನಿ. ಆಮೇಲೆ ಈ ಕೋಟು ದಿವಸ 1-2 ಸರಿ ಹಾಕ್ಕೊತೀನಿ, ಮನೇಲಿದ್ದಾಗ ಮಾತ್ರ. ಹೌದು, ಹಾಕ್ಕೊಳ್ತೀನಿ. ಅದರಿಂದ ನನ್ನ ತೂಕನೂ ಭಾಳ ಕಡಿಮೆ ಆಗಿದೆ. ಎಷ್ಟು ಕೆಜಿ ಇದ್ರಿ? 88 ಇದ್ದೆ, ಈಗ 74-75ಕ್ಕೆ ಬಂದಿದ್ದೀನಿ. ಆಯಿತಾ. ಶುಗರು ಕಡಿಮೆ ಆಗಿದೆ ಅಂತ ಏನು ಟೆಸ್ಟ್ ಮಾಡಿದಾಗ ಹೆಚ್ಚು ಕಡಿಮೆ ಬರುತ್ತೆ. ನನಗೇನು ಅದು ಏನೂ ಇಲ್ಲ. ನಿಮ್ಮ ಬಾಡಿಗೆ ಬಂದು ಈಗ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಅಂತಾನೆ ಅನಿಸ್ತಾ ಇದೆ. ಮಾನಸಿಕವಾಗಿದೆ. ಅವರಿಗಿಲ್ಲ. ಡಾಕ್ಟರ್ ತೋರಿಸ್ಬೇಕಾದ್ರೆ ಶುಗರ್ ಜಾಸ್ತಿ ಇದೆ ಇಲ್ಲ. ಹೌದು. ಅಪ್ಪ ಇವಾಗ ಬೆಳಗ್ಗೆ ರಾತ್ರಿ ಥೆರಪಿ ಮಾಡ್ತಿದ್ದೀರಲ್ವಾ? ಬೆಳಗ್ಗೆ ನೀವು ಥೆರಪಿ ಮಾಡಿದಾಗ ಸಂಜೆ ತನಕ ನೀವು ಯಾವ ರೀತಿ ಇರ್ತೀರಾ? ಆರಾಮಾಗಿರ್ತೀನಿ. ಹೌದು. ಆಕ್ಟಿವ್ ಚೆನ್ನಾಗಿರುತ್ತೆ. ಈಗ 25 ವರ್ಷ 30 ವರ್ಷದ ಹುಡುಗರು ಕೆಲಸ ಮಾಡೋದು ನಾನು ಮಾಡ್ಕೊಂಡು ಹೋಗ್ತೀನಿ. ಆ ರೀತಿಯಲ್ಲಿ ಖುಷಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ. ನಂಗೆ ಬೇಜಾರಿಲ್ಲ ಕೆಲಸದಲ್ಲಿ. ಏನು ಬೇಜಾರಿಲ್ಲ? ಇಲ್ಲ. ಸುಸ್ತಿಲ್ಲ. ಸುಸ್ತೇನೂ ಇಲ್ಲ. ಶುಗರಿಂದ ಆದರೆ ಯಾವುದೂ ಸುಸ್ತಾಗತ್ತೆ ಹಾಗೆ ಹೇಗೆ ಅಂತಾರೆ, ಕೈಕಾಲು ನಡುಗೋದು ಅಂತಾರೆ. ಯಾವುದೂ ಇಲ್ಲ. ಈಗ ರಾತ್ರಿ 8:30-9 ಗಂಟೆಗೆ ನಾನು ಈ ಮ್ಯಾಟ್ ಮೇಲೆ ಮಲ್ಕೊಂಡ್ಬಿಟ್ರೆ ಮತ್ತೆ ಬೆಳಗ್ಗೆ 4 ಗಂಟೆವರೆಗೂ ಮ್ಯಾಟ್ ಆನಲ್ಲೇ ಇರುತ್ತದು. ಅಲ್ಲಿವರೆಗೂ ಕೂಡ ಬಳಸ್ತೀರಾ? ಈಗ ಎಷ್ಟು ವರ್ಷದಿಂದ ಇದನ್ನ ನೀವು ರೆಗ್ಯುಲರ್ ಆಗಿ ಹೋಲ್ ನೆಟ್ ಆಗಿ ಈಗ 1.5-2 ವರ್ಷ ಆಯ್ತೇನೋ ತಗೊಂಡು ನಾವು. 2 ವರ್ಷ ಆಯ್ತು. 1.5-2 ವರ್ಷ ಆಯ್ತು. ಈಗ 2 ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂದಿದೆಯಾ ನಿಮಗೆ? ಮ್ಯಾಟ್ ಹಾಕೋದು, ಕೋಟ್ ಹಾಕೋದು? ಇಲ್ಲ. ಆ ಥರ ಏನಿಲ್ಲ. ಈ ಕೋಟ್ ಭಾಳ ಟೈಟ್ ಆಗ್ತಾ ಇತ್ತು, ಈಗ ನೀವೇ ನೋಡಿ ಲೂಸ್ ಆಗ್ತಾ ಇದೆ. ಸೂಪರ್. ಅಷ್ಟು ಚೆನ್ನಾಗಿ ವೇಟ್ ಲಾಸ್ ಹೌದು. ಏನಿಂದ ಗೊತ್ತಿಲ್ಲ. ಏನ್ರಿಂದ ಅಲ್ಲಪ್ಪ, ಜೇಡ್ ಮ್ಯಾಟ್ ಅಲ್ಲಿ 2 ಟೈಮ್ಸ್ ಥೆರಪಿ ಮಾಡ್ತಿದ್ದೀರಾ, ಹೋಲ್ ನೆಟ್ ಥೆರಪಿ ಮಾಡ್ತಿದ್ದೀರಾ. ಊಟ ತಿಂಡಿಲಿ ಏನಾದ್ರೂ ಕಂಟ್ರೋಲ್ ಮಾಡಿದ್ದೀರಾ ನೀವು ಸಣ್ಣ ಆಗೋದಕ್ಕೋಸ್ಕರ? ಇಲ್ಲ. ಆ ಥರ ಏನಿಲ್ಲ. ರೆಗ್ಯುಲರ್ ಆಗಿ ನೀವು ಹೌದು. ಏನಿದೆ ಅದು ತಿನ್ನೋದೆ. ಸರಿಯಪ್ಪ, ಇವಾಗ ಇಷ್ಟು ವರ್ಷದಿಂದ ಇದನ್ನ ಬಳಸಿದಿರಲ್ವಾ? ನಮ್ಮ ಸರಕೇರ್ ಕಂಪ್ನಿಯಿಂದ ನಿಮ್ಗೆ ಸರ್ವಿಸ್ ಎಲ್ಲ ಚೆನ್ನಾಗಿ ಸಿಕ್ತಿದ್ಯಾ? ಹೌದು. ನಾನು ಅಲ್ಲಿ ಬಂದ್ರೆ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ, ಮತ್ತೆ ನೀರು ಕೊಡ್ತಾರೆ, ಅಲ್ಲಿ ಕುರ್ಚಿ ಕೊಡ್ತಾರೆ, ಸ್ಪೆಷಲ್ ಕುರ್ಚಿ ಇದೆಲ್ಲ ಕೊಡ್ತಾರೆ. ಕೊಟ್ಟು ಭಾಳ ಗೌರವದಿಂದ ನೋಡ್ಕೊಳ್ತಾರೆ. ಚೆನ್ನಾಗಿ ನೋಡ್ಕೊಳ್ತಾರೆ. ಹೌದು. ಇವಾಗ ನೀವು ಚೇರಲ್ಲೆಲ್ಲ ಥೆರಪಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಇದೆ. ಹೌದು. ಸರಿಯಪ್ಪ, ಈಗ ಇಲ್ಲಿ ನಮ್ಮ ಸರಕೆರೆ ಎಷ್ಟೊಂದು ಜನ ಅಪ್ಪ ಅಮ್ಮ ಬರ್ತಾರಲ್ವಾ, ಅವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ದಿವಸ ಬಂದು ಪುರ್ಸೊತ್ತಿದ್ದವರೆಲ್ಲ ದಿವಸ ಬಂದು ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ಅಷ್ಟೇ. ಇಲ್ಲ, ಮನೆಗೆ ತೊಗೊಂಡೋಗಿ ಮನೇಲಿ ನೀವು ಆರೋಗ್ಯವಾಗಿ ಕಾಪಾಡ್ಕೊಳ್ಳಿ. ಸರಿಯಪ್ಪ, ತುಂಬ ಧನ್ಯವಾದಪ್ಪ. ತುಂಬ ಚೆನ್ನಾಗಿ ವಿಷಯ ತಿಳಿಸ್ಕೊಡ್ರಿ. ಕುಡಿಯಲ್ಲ ಅಂತಿದ್ರು.